ಡಿಸೆಂಬರ್ 31ರೊಳಗೆ ಜಿಬಿಎ ಚುನಾವಣೆಯನ್ನು ನಡೆಸಲು ಆದೇಶ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಡಿಸೆಂಬರ್ 31ರೊಳಗೆ ನಡೆಸಲು ಆದೇಶವನ್ನು ಕೊಡಲಾಗಿದೆ. ಸಮಯವನ್ನ ನೀಡಿದ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನ ಸರ್ಕಾರ ಕೇಳಿತ್ತು. ರಾಜ್ಯ ಸರ್ಕಾರದ ಮನವಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ನವೆಂಬರ್ನಲ್ಲಿ ಎಸ್ಐಆರ್ನ ಪ್ರಕ್ರಿಯೆ ಮುಗಿಯಲಿದೆ. ಆ ಬಳಿಕ ಚುನಾವಣೆಯನ್ನ ನಡೆಸೋದಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಬಳಿ ಮನವಿಯನ್ನ ಮಾಡಿಕೊಂಡಿತ್ತು. ಸರ್ಕಾರ ಜಿಬಿಎ ಮನವಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಡಿಸೆಂಬರ್ 31ರ ಒಳಗಡೆ ಜಿಬಿಎ ಚುನಾವಣೆಯನ್ನ ನಡೆಸಲು ಆದೇಶವನ್ನ ಕೊಟ್ಟಿದೆ. ಡಿಸೆಂಬರ್ನಲ್ಲಿ ಮತ್ತೊಂದು ಕಾರಣವನ್ನ ಕೊಡಕೂಡದು. ಕಾರಣ ನೀಡಿ ಚುನಾವಣೆಯನ್ನ ಮುಂದೂಡಿ ಅಂತ ಕೇಳಬಾರದು. ಸಿಜೆಐ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠದಿಂದ ಖಡಕ್ ಸೂಚನೆ ಕೂಡ ಸಿಕ್ಕಿದೆ. ಅಂತಹ ಸಂದರ್ಭ ಬಂದ್ರೆ ಸರ್ಕಾರದ ಪರ ಹಾಜರಾಗಲ್ಲ. ಸುಪ್ರೀಂ ಕೋರ್ಟ್ಗೆ ವಕೀಲ ಕಪಿಲ್ ಸಿಬಲ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಡಿಸೆಂಬರ್ನಲ್ಲೂ ಕೂಡ ಅವರು ಚುನಾವಣೆಯನ್ನ ನಡೆಸೋದಕ್ಕೆ ಕಾರಣಗಳನ್ನ ಕೊಟ್ರೆ ಆಗಲ್ಲ, ಅದು ಇದು ಅಂತ ಹೇಳಿದ್ರೆ ಸರ್ಕಾರದ ಪರವಾಗಿ ನಾನೇ ಹಾಜರಾಗಲ್ಲ ಅಂತಹ ಸಂದರ್ಭ ಬಂದ್ರೆ ಅಂತ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಜಿಬಿಎ ಮತ್ತು ಸರ್ಕಾರ ಮಾಡಿಕೊಂಡಂತಹ ಮನವಿಗೆ ಪುರಸ್ಕಾರ ಸಿಕ್ಕಿದೆ. ಸಾಕಷ್ಟು ಕಾರಣಗಳನ್ನು ಕೊಟ್ಟರು. ಜಿಬಿಎ ಎಲೆಕ್ಷನ್ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ. ಈಗ ಎಸ್ಐಆರ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಅದು ಮುಗ್ದು ಹೋಗುತ್ತೆ ನವೆಂಬರ್ ಹೊತ್ತಿಗೆ. ಅದಾದಮೇಲೆ ಖಂಡಿತವಾಗಿಯೂ ಕೂಡ ಜಿಬಿಎ ಚುನಾವಣೆಯನ್ನು ನಡೆಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಮಂಜಸವಾದಂತಹ ಕಾರಣಗಳನ್ನು ಕೂಡ ನೀಡಲಾಗಿದೆ. ಅದರಿಂದಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಬಿಎಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದ್ದು, ಡಿಸೆಂಬರ್ 31ರೊಳಗೆ ಚುನಾವಣೆಯನ್ನ ಮಾಡಬೇಕು, ಮತ್ತೆ ಸಬೂಬುಗಳನ್ನು ನೀವು ಹೇಳಬೇಡಿ ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸಮಯ ಕೇಳಿದ್ದೆವು. ಸುಪ್ರೀಂ ಕೋರ್ಟ್ ಆದೇಶದ ಒಳಗೆ ಜಿಬಿಎ ಚುನಾವಣೆಯನ್ನ ಮಾಡ್ತೇವೆ, ನಾವು ಡಿಸೆಂಬರ್ ಒಳಗೆ ಎಲ್ಲಾ ಚುನಾವಣೆಗಳನ್ನು ನಡೆಸ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಜಿಬಿಎ ಸೇರಿದಂತೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡ್ತೇವೆ ಎಂದಿದ್ದಾರೆ. ನಮ್ಮ ಸರ್ಕಾರ ನಾವೇ ಮನವಿ ಮಾಡಿಕೊಂಡಿದ್ದು ಎಸ್ಐಆರ್ ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡೋದು ಅಂತ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಯಾವುದ್ಯಾವುದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಡಿಸೆಂಬರ್ಗೆ ಯಾವುದು ಕೇಳೋದು ಇಲ್ಲ, ಅವಶ್ಯಕತೆಯೂ ಇಲ್ಲ. ಈಗ ವಿಧಿ ಇಲ್ಲದೆ ಎಸ್ಐಆರ್ಗೋಸ್ಕರ ಕೇಳಿದ್ದು, ನಾವೆಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲೂ ಕೂಡ ಅವ್ರಿಗೆ, ಏಕೆಂದರೆ ನಾವು ಮುಂದಕ್ಕೆ MLC ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಇಟ್ಕೊಂಡು ನಡೆಸೋದು ನಮಗೆ ಸೂಕ್ತ ಅಲ್ಲ. ಆಮೇಲೆ ಅದು ಯಾವುದೋ ರಿಸರ್ವೇಷನ್ ಇಶ್ಯೂಸಲ್ಲಿ ಕೆಲವು ಕೋರ್ಟ್ ಇದೆ. ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ಬೈ ಡಿಸೆಂಬರ್ ZPTP ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ವಿಲ್ ಬಿ ನಾವು ಮುಗಿಸ್ಬಿಡ್ತೀವಿ. ನಮ್ಮ ಸರ್ಕಾರ ನಾವೇ ಮನವಿ ಮಾಡಿಕೊಂಡಿದ್ದು ಎಸ್ಐಆರ್ ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್. ಇನ್ನು ಜಿಬಿಎ ಚುನಾವಣೆ ಮುಂದೂಡಿಕೆಯಲ್ಲಿ ಸರ್ಕಾರದ ಷಡ್ಯಂತ್ರ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಆರೋಪ. ಜಿಬಿಎ ಚುನಾವಣೆಯನ್ನು ನಡೆಸಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ. ಹಾಗಾಗಿನೇ ಪದೇ ಪದೇ ಕಾರಣಗಳನ್ನ ಕೊಟ್ಟುಕೊಂಡು ಜಿಬಿಎ ಚುನಾವಣೆಯನ್ನ ಮುಂದೂಡ್ತಾ ಇದ್ದಾರೆ. ಈ ಸರ್ಕಾರದ ಯೋಗ್ಯತೆಗೆ ಅಭಿವೃದ್ಧಿ ಮಾಡೋಕ್ ಸಾಧ್ಯವಾಗಿಲ್ಲ, ಗುಂಡಿ ಮುಚ್ಚಲು ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳಿ BY ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಚುನಾವಣೆ ತಡ ಆಗ್ತಾ ಇರೋದಕ್ಕೆ ಸರ್ಕಾರವೇ ಕಾರಣ, ಅದರ ಷಡ್ಯಂತ್ರವೇ ಕಾರಣ. ಒಂದು ವೇಳೆ ಎಲೆಕ್ಷನ್ ನಡೆದುಬಿಟ್ರೆ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ. ಆ ಭಯದಿಂದಾಗಿನೇ ಅವರು ಜಿಬಿಎ ಎಲೆಕ್ಷನ್ ಅನ್ನು ನಡೆಸೋದಕ್ಕೆ ಮುಂದಾಗ್ತಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಚುನಾವಣೆ ಆಗಿಲ್ಲ, ಹಾಗಾಗಿ ಅದರಿಂದಾಗಿ ಬೆಂಗಳೂರು ಅಭಿವೃದ್ಧಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನೆಟ್ಟಿಗೆ ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕಾಗ್ತಾ ಇಲ್ಲ, ಸಾರ್ವಜನಿಕರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕಾಗ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳ ವಿಚಾರದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಮುಕ್ತಿ ಹಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಜಿಬಿಎ ಚುನಾವಣೆ ಇನ್ನೂ ಆಗದೇ ಇರೋದು.
ಇಷ್ಟು ತಡ ಆಗ್ತಾ ಇರೋದಕ್ಕೆ, ಪದೇ ಪದೇ ಮುಂದೂಡಿಕೆ ಆಗ್ತಾ ಇರೋದಕ್ಕೆ ರಾಜ್ಯ ಸರ್ಕಾರದ ಷಡ್ಯಂತ್ರವೇ ಕಾರಣ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ, ಡಿಸೆಂಬರ್ 31ರೊಳಗೆ ಚುನಾವಣೆ ಮಾಡಲೇಬೇಕು ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಮಾಡೇ ತೀರ್ತೀವಿ ಅಂತ ಹೇಳಿ. ಮತ್ತೊಂದು ಕಡೆ ಬಿಜೆಪಿಯಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ದಾರೆ ಇದರ ಹಿಂದೆ ಸರ್ಕಾರದ್ದೇ ಷಡ್ಯಂತ್ರ ಇದೆ ಅಂತ. ಹೌದು ಮಧುಶ್ರೀ, ಸರ್ಕಾರ ಇದೀಗ SIR ನ ಕಾರಣವನ್ನ ಕೊಟ್ಟು GBA ಚುನಾವಣೆಯನ್ನ ಮುಂದೂಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಆ ಒಂದು ಸಮಯಾವಕಾಶವನ್ನ ಕೊಟ್ಟಿದೆ. ಮತ್ತೆ ಈ ರೀತಿಯ ಬೇರೆ ಬೇರೆ ಕಾರಣಗಳನ್ನ ಸಬೂಬುಗಳನ್ನ ಹೇಳಿಕೊಂಡು ಸಮಯಾವಕಾಶವನ್ನ ಕೇಳಬೇಡಿ ಅಂತ ಹೇಳಿ ತಾಕೀತನ್ನು ಕೂಡ ಮಾಡಿದೆ. ಆದ್ರೆ SIR ಪ್ರಕ್ರಿಯೆಗಳು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನಡೀತಾ ಇದಾವೆ. SIR ಪ್ರಕ್ರಿಯೆಯಲ್ಲಿ ಸುಮಾರು ಸಿಬ್ಬಂದಿಗಳು, ಆಡಳಿತ ವರ್ಗ, GBA ಕಂಪ್ಲೀಟ್ ಆದಂತ ಅಧಿಕಾರಿಗಳು ಕೂಡ ಅದರಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಈಗ GBA ಚುನಾವಣೆಯನ್ನ ನಡೆಸಿದ್ದೇ ಆದ್ರೆ ಅದಕ್ಕೆ ಕನಿಷ್ಠ 60,000 ರಿಂದ 65,000 ಸಿಬ್ಬಂದಿಗಳ ಅಗತ್ಯತೆ ಇದೆ. ಹೀಗಾಗಿ ಏಕಕಾಲಕ್ಕೆ SIR ಪ್ರಕ್ರಿಯೆಯಲ್ಲಿ ಸಿಬ್ಬಂದಿಗಳು ತೊಡಕೊಂಡು ಮತ್ತು ಚುನಾವಣೆ ಪ್ರಕ್ರಿಯೆಯಲ್ಲೂ ಕೂಡ ತೊಡಕೊಳ್ಳೋದು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಡಿಸೆಂಬರ್ 31ರ ತನಕ ಚುನಾವಣೆಯನ್ನ ನಡೆಸೋದಕ್ಕೆ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತು. ಈ ಅರ್ಜಿಯನ್ನ ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಇದೀಗ ಡಿಸೆಂಬರ್ 31ರ ಒಳಗಾಗಿ ಚುನಾವಣೆಯನ್ನ ನಡೆಸೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ. ಈ ಹಿಂದೆ ಇದ್ದಂತ ಪ್ರಕಾರ ಆಗಸ್ಟ್ 31ರ ಒಳಗಾಗಿ ಚುನಾವಣೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ಸರ್ಕಾರ ಅಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಹೀಗಾಗಿ ಮತ್ತೆ 4 ದಿನಗಳ ಕಾಲಾವಕಾಶವನ್ನ ಸರ್ಕಾರ ಕೇಳಿದ್ದು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದಾಗಿ GBA ಚುನಾವಣೆ ಮತ್ತೆ ಮುಂದೂಡಿಕೆ ಆಗುವಂತದ್ದು ಖಚಿತವಾಗಿದೆ. ಇದರಲ್ಲಿ ಇದೀಗ ರಾಜಕೀಯ ಪರ ವಿರೋಧದ ಹೇಳಿಕೆಗಳು ಶುರುವಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅವರು ಯಾವುದೇ ರೀತಿಯ ನಾವು ರಾಜಕೀಯ ಕಾರಣಕ್ಕೋಸ್ಕರ ಈ ಒಂದು GBA ಚುನಾವಣೆಯನ್ನ ಮುಂದೂಡ್ತಾ ಇಲ್ಲ, SIR ನ ಕಾರಣಕ್ಕೋಸ್ಕರ ನಾವು GBA ಚುನಾವಣೆಯನ್ನ ಮುಂದೂಡಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಮಾತ್ರ ಅದನ್ನ ಒಪ್ಪೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ತಕ್ಷಣ GBA ಚುನಾವಣೆ ನಡೆದಿದೆ ಆದ್ರೆ ಬಿಜೆಪಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು, ಗೆಲ್ಲುವಂತಹ ಕಾರ್ಪೊರೇಷನ್ಗಳ ಸಂಖ್ಯೆ ಹೆಚ್ಚಿದೆ. ಈ ಕಾರಣಕ್ಕೋಸ್ಕರ ಸರ್ಕಾರ ಷಡ್ಯಂತ್ರ ಮಾಡಿ ಈ ಒಂದು SIR ನ ನೆಪವನ್ನ ಒಡ್ಡಿ ಚುನಾವಣೆಯನ್ನ GBA ಚುನಾವಣೆಯನ್ನ ಮುಂದೂಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಇದೀಗ ವಿರೋಧ ಪಕ್ಷದ ಆರೋಪ. ಆ ರಾಜಕೀಯ ಆರೋಪಗಳು ಏನೇ ಇದ್ರೂ ಕೂಡ ಹಲವಾರು ಮಂದಿ ಆಕಾಂಕ್ಷಿಗಳು GBA ಚುನಾವಣೆ ಬರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಕಾದುಕೊಳ್ತಿದ್ರು. ಅವರೆಲ್ಲರಿಗೂ ಕೂಡ ಇದೀಗ ಮತ್ತೆ ನಿರಾಸೆಯಾಗಿದೆ. ಆಗಸ್ಟ್ 31ರ ಬದಲಾಗಿ ಡಿಸೆಂಬರ್ 31ರ ಸಮಯಾವಕಾಶವನ್ನ ಸುಪ್ರೀಂ ಕೋರ್ಟ್ ನೀಡಿರೋದ್ರಿಂದಾಗಿ ಒಂದು ಕಡೆ SIR ಪ್ರಕ್ರಿಯೆ ಆಗಸ್ಟ್ ತಿಂಗಳಲ್ಲೂ ಕೂಡ ನಡೆಯುತ್ತೆ. SIR ನ ಕಾಲಾವಕಾಶವನ್ನು ಕೂಡ ಈಗ ವಿಸ್ತರಣೆ ಮಾಡಲಾಗಿದೆ. ಹೀಗಾಗಿ ಎಲ್ಲೊಂದ್ ಕಡೆ GBA ಚುನಾವಣೆಗೆ ಮತ್ತೆ ಹಲವಾರು ವರ್ಷಗಳಿಂದ ಹಿಡಿದಂತ ಗ್ರಹಣ ಮುಂದೂಡದಂತೆ ಕಾಣಿಸ್ತಾ ಇದೆ ಮಧುಶ್ರೀ. ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗಾಗಿ.